2 3. ನಮಸ್ಕಾರ. ನವರಾತ್ರಿ ನವವರ್ಷ ಬಂತು, ವಸಂತ ಋತುವಿನ ಕಾಲ, ಹಸು ಎಮ್ಮೆಗಳ ಹರ್ಷ ಸಿಗುತ್ತು ಈ ಮಾನವ ಜನ್ಮದ ಶೀಲ, ಇದರೊಳಗಾದ ಬಹುಜಾಲ ಎಂದು ಸಾರಿದ ಮೃಗನಿಷ್ಠ ಮಚಿನಾಥ. ಹೊಸ ಅರ್ಥಾತ್ ಜೀವನ ಯಾವಾಗ ನಮ್ಮ ಜೀವನ ಶರೀರದೊಳಗೆ ಬಂದದು ಆಯ್ದು ಹೊಸದು. ಪ್ರತಿ ಶ್ವಾಸ ಒಳಗೂ ಹೊರಗೆ ಬರ್ತದೆ, ಅದು ಹೊಸದೇ. ಬಟ್ ಒಂದು ಇಸ್ವಿ ಮುಖಾಂತರ ನೋಡ್ಬೇಕಾದ್ರೆ ಈಗಿನ ಸಮಯದೊಳಗೆ ಡಿಸೆಂಬರ್ ಮಹಿನ ಹೊಸಲತ್ತೆ ಬೆಳಿಕಂದ್ರೆ ಈಗ ಹೊಸ ವರ್ಷ ಇದೆ ಉಗಾದಿ. ಯಾಕಂದ್ರೆ ಎಲ್ಲ ಗಿಡದ ಖಂಡಿತ ಎಲೆ ಹೋಯ್ತಾವೆ, ಹೊಸ ಬರ್ತಾವೆ. ಹೊಸದೆಲ್ಲ ಸಾಫ್ ಸುಥರ ಆಯಿತು. ಹೊಲದಾಗ ಕಚರ ಆಗಲಿ ಎಲ್ಲ ಆಗಲಿ, ಮಳೆ ಬಿತ್ತಂದ್ರೆ ಬಿತ್ತಲ ಶುರು ಮಾಡ್ತೇವೆ. ಇದು ಭಾಳ ಹೊಸದು, ಭಾಳ ಚಂದ ಇದೆ. ಹರ ವ್ಯಕ್ತಿಗೆ, ಹರ ಜೀವಾತ್ಮೆಗೆ ಒಂದು ಲೇಸ್ ಕೊಡುವಂಥದ್ದು ಒಂದು ಸಮಯ. ಅದರಂತೆ ಹಾಗೆ ಈ ನವರಾತ್ರಿ ಅಂತ ನಾವೆಲ್ಲ ಭಾಳ ಪಾಲಿಸ್ತೀವಿ. ಹಂಗಾರೆ ನಮಗೆಲ್ಲ ನವರಾತ್ರಿ ಅಂದ್ರೆ ದಸರಿನೇ ಗೊತ್ತದ ನಮಗೆ. ಗುಪ್ತ ನವರಾತ್ರಿ ಇರ್ತಾವೆ, ಮೂರು ತಿಂಗಳು ಬರ್ತಾವೆಲ್ಲ, ಆದರೆ ಇವು ಗೊತ್ತೇ ಆಗಲ್ಲ. ಇದು ನವರಾತ್ರಿ ಭಾಳ ಚಂದದ. 30 ತಾರೀಕು 3 ಮಹಿನಾ 2025 ಇವತ್ತಿನ ಸಂಡೇ. ಇವತ್ತು ಮಾಡೋರು ನಮ್ಮ ಕಡೆ ಜಾಸ್ತಿ ಮಾಡಲ್ಲ. ಬೆಳಿಕಂದ್ರೆ ಮಧ್ಯಪ್ರದೇಶ UP ಅತ್ ಕಡೆ ಗಂಗೆ ದಿಕ್ಕಿಗೆ ಎಲ್ಲರೂ ಘಟಿ ಕುಡಿಸ್ತಾವೆ. ಎಲ್ಲರೂ ಘಟಿ ಕುಡಿಸಿ ತಾಯಿ ಭಕ್ತಿ ದಸರಿ ಹೆಂಗೆ ಮಾಡ್ತಾವೆ ಸೇಮ್ ಹಾಗೆ ಮಾಡ್ತಾವೆ. ಇಲ್ಲಿ ಭೀ ನಮ್ಮ ಮಡ್ದಾಗ ನಾವು ಬಂದಾಗ ಹೇಳ್ತೇವೆ, ಅವ್ರು ಭೀ ಕೊಡಿಸ್ತಾರೆ. ಏನು ಮಾಡ್ರಿ ಅಂತ ಕೇಳಿದ್ರೆ ಸ್ವಲ್ಪ ಸಾಧನೆ ಮಾಡ್ಬೋದು. ಯಾಕೆ ಶನಿ ಭಾಳ ಚೇಂಜ್ ಅದನ್ನು ಹರ ವ್ಯಕ್ತಿಗೆ ರೊಕ್ಕ ಆಗಲಿ, ಸ್ವಲ್ಪ ಮಾನ ಸಮ್ಮಾನ ಆಗಲಿ, ಸ್ವಲ್ಪ ಪ್ರಾಪ್ತಿ ಆಗತ್ತದ. ಶನಿ ಹರ ವ್ಯಕ್ತಿಗೆ ವರ್ಷ ಸಾಥಿ ಕೊಡ್ತಾನೆ. ಇದಕ್ಕೇನು ಮಾಡ್ರಿ ಅಂತ ಕೇಳಿದ್ರೆ ಹಳೆ ಗಿಡದ ದೊಡ್ಡದು ಹಳೆ ಗಿಡ ಇತ್ತು, ಅಂತ ಕೆಳಗೆ ಹೋದ್ರೆ ಕಟ್ಗೆ ಬೀಳ್ತಾವೆ ಕೆಳಗೆ. ಅದು ತಗೋರಿ. ಮಾವಿನ ಗಿಡ ಎಲ್ಲ ಸಿಕ್ತಂದ್ರೆ ಕಟ್ಗೆ ತಗೋರಿ, ಮುರಿದು ಇಟ್ಕೊರಿ. ಒಂದು ಖಬ್ರ ಬಟ್ಲು ತಗೋರಿ, ಖಬ್ರ ಬಟ್ಲು ಅದಕ್ಕೆ 9 ತುಕಡಿ ಮಾಡ್ಕೊರಿ. ಮನೆ ಒಂದು ಪ್ಲೇಟ್ ಇರ್ತವೆ, ಹಳೆ ಪ್ಲೇಟ್ ಅದು ಸಾಫ್ ಮಾಡ್ಕೊರಿ. ಎಲ್ಲಿ ನಾವು ಮನೆ ಅಂಗಳದಾಗ ಹೊರಗಿಲ್ಲ ಮನೆಯೊಳಗೆ ಸಾಸಿನ ಟೈಪ್ ಮಾಡಿ ಶ್ವಾಸಿ ಕಳಿಸ್ರಿ. ಶ್ವಾಸಿ ಕಳಿಸಿದ ಮೇಲೆ ಸಣ್ಣ ಪ್ಲೇಟ್ ಇಕ್ರಿ. ಇಕ್ಕೇನು ಮಾಡಿರಿ, ಅದಕ್ಕಿಂತ ಪೈಲೆ ಒಂದು 100 ರೂಪಾಯಿ ಹುಗ್ಗುಳು, 100 ರೂಪಾಯಿ ಲೋಬನ್, 50 ರೂಪಾಯಿ ಕಪ್ಪೂರು. 100 ರೂಪಾಯಿ ಹುಗ್ಗುಳು, 100 ರೂಪಾಯಿ ಲೋಬನ್, 50 ರೂಪಾಯಿ ಕಪ್ಪೂರು, ಆಕಳು ಇವೆಲ್ಲ ಬಾರಿ ಕೊಟ್ಟು ಡಬ್ಬೆ ಇಟ್ಕೊರಿ. ಇಟ್ಕೊಂಡು ಒಂದು ಚಟ ತುಪ್ಪ, ಒಂದು ಚಟ ಜೇನುತುಪ್ಪ, ಒಂದು ಚಮಚ ಸಕ್ರೆ ಇಟ್ಕೊರಿ. ಇಟ್ಕೊಂಡು ಏನು ಮಾಡಿರಿ, ಹೊತ್ತ ಟೈಮ್ನಾಗ ಮನ್ಯಾಗ ಒಂದು ಫ್ಯಾಮ್ಲಿ 4 ಮಂದಿ ಇದ್ರೆ, 3 ಮಂದಿ ಇದ್ರೆ, 5 ಮಂದಿ 10 ಮಂದಿ SP ಇದ್ರಿ ಎಲ್ಲ ಮಾಡ್ರು. ಭಾಗುಣ ಆಯಿತು. ಪಚ್ ಎಲ್ಲ ಮಾಡಿರಿ. ಓಂ ಐಂ ಹ್ರೀಂ ಕ್ಲೀಂ ನಮಶ್ಚಂಡಿಕಾಯ ವಿಚಿ ಸ್ವಾಹ. ಓಂ ಐಂ ಹ್ರೀಂ ಕ್ಲೀಂ ನಮಶ್ಚಂಡಿಕಾಯ ವಿಚಿ ಸ್ವಾಹ. ಓಂ ಐಂ ಹ್ರೀಂ ಕ್ಲೀಂ ನಮಶ್ಚಂಡಿಕಾಯ ವಿಚಿ ಸ್ವಾಹ. ಪಂಚಸಲ. ಮನೆ ಫ್ಯಾಮ್ಲಿ ಹೆಚ್ಚಿತ್ತಂದ್ರೆ ಪಂಚಸಲ ಮಾಡಿರಿ. ಇಬ್ಬರು ಯಾರು ಭೀ ಇಲ್ಲ ಅಂದ್ರೆ ಇಬ್ಬರು ಇದ್ರಂದ್ರೆ 108 ಸಲ ಮಾಡಿರಿ ಕಂಪಲ್ಸರಿ. ಜಯಂತಿ ಮಂಗಲ ಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಧಾತ್ರಿ ಸ್ವ ಸುಧಾ ನಮಸ್ತೆ. ಈ ಮಂತ್ರ ಯಾಕಾಗಲ್ಲ. ಜಯಂತಿ ಮಂಗಲ ಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಧಾತ್ರಿ ಸ್ವ ಸುಧಾ ನಮಸ್ತೆ. ಇದು ಮಂತ್ರ ಯಾಕಾಗಲ್ಲ. ಓಂ ಐಂ ಹ್ರೀಂ ಕ್ಲೀಂ ನಮಶ್ಚಂಡಿಕಾಯ ವಿದ್ಯಾಕಾಗಲ್ಲ. ಆನಂತರ ಓಂ ಹ್ರೀಂ ದುಂಗ್ ದುರ್ಗಾ ದೇವಿಯ ನಮ, ಓಂ ಹ್ರೀಂ ದುಂಗ್ ದುರ್ಗಾ ದೇವಿಯ ನಮ. ಈ 3 ಮಂತ್ರದಾಗ ಯಾವ ಮಂತ್ರ ಯಾಕಾಗಲ್ಲ. ನೀವು ಜಪ್ ಮಾಡಿರಿ, ಭಾಳ ಚಂದದ ನವರಾತ್ರದ. ಆದ ಬಟ್ಟು ಈಗ ಒಂದು ಸಮಯ ಊಟ ಮಾಡಿರಿ. ಆದರೂ ಒಪ್ಪತ್ತು ಉಣ ಇತ್ತು, ಕೈಲಿ ಬಿಸಿಲದ ಭಾಳ. ಆದ್ರೆ ಒಂದು ಸಲ ಊಟ ಮಾಡಿರಿ, BP ಲೋ BP ಹೈ BP ಸಮಸ್ಯೆ ಬರ್ತದೆ. ಒಂದು ಸಲ ಊಟ ಮಾಡಿರಿ, ಸಾಯಂಕಾಲ ಮಾಡಿರಿ, ಚಾಯ್ ಮುಂಜಾನೆ ಮಾಡಿರಿ, ಚಾಯ್ ಮಧ್ಯಾಹ್ನಕ್ಕೆ ಮಾಡಿರಿ. ಹ್ಯಾಂಗೆ ಅನ್ಕೊಳ್ಳೋದು ಆ ಟೈಪ್ ಮಾಡಿರಿ. ನೀರು ಜಾಸ್ತಿ ಕುಡ್ತೇವ್ರಿ. ಈ ಮಂತ್ರ ಎಲ್ಲಿ ಕುಂತ ನಿಂತಾಗ ಭಾಳ ಮಾತಾಡ್ರಿ. ಜಾಸ್ತಿ ನಿಂದೆ ಆಡ್ಲಕ್ಕೆ ಹೋಗ್ಬೇಡ್ರಿ, ಜಾಸ್ತಿ ಮಾತಾಡ್ಲಕ್ಕೆ ಹೋಗ್ಬೇಡ್ರಿ. ಸಾಧನೆ ಮಾಡೋ ಸಮಯದ ಯಾವನೇ ಹಚ್ಕೊಬೇಡ್ರಿ. ವಿಚಾರ ಚಂದಿಕ್ರಿ, ಕರ್ಮ ಚಂದಿಕ್ರಿ. ಈ ಟೈಮ್ನಾಗ ಭಾಳ ಚಂದಿಕ್ರಿ. ಒಳ್ಳೆ ಕರ್ಮ ಮಾಡಿರಿ. ಇವತ್ತು ಅಂಥ ಸಮಯದ ಏಟ್ ನಾವು ಹೊಸ ವರ್ಷನಾಗ ನಾವು ಚಂದ ಕರ್ಮ ಮಾಡ್ತೇವೆ, ಆ ಕರ್ಮ ನಮ್ಮ ಜೀವನದಾಗ ವರ್ಷ ಪರ್ಯಂತ ಸಿಗ್ತದೆ. ನಮ್ಮ ಭಾಗ್ಯ ಬೆಳೀತದೆ. ನಮ್ಮ ಮನೆಯಂತೆ ಭಾಗ್ಯ ಅದ. ನಮ್ಮ ಕರ್ಮನೂ ಧರ್ಮನೂ ಎರಡೇ ತನ್ನ ಜೀವನದಾಗ ಅಮೂಲ್ಯ ಆಗ್ಲಿಕ್ಕೆ ಸಾಧ್ಯ ಅದ. ಯಾಕಂದ್ರೆ ಜಗತ್ ಜನನಿ ಶಕ್ತಿ ಸ್ವರೂಪ. ಶಕ್ತಿ ನಮ್ಮ ಶರೀರದಾಗ ಅದಂತೆ, ಶಕ್ತಿ ನಾವು ಭಾಳ ಚಂದ ಇದ್ದೇವೆ. ಶಕ್ತಿ ನಮ್ಮ ಶರೀರದಾಗ ಇಲ್ಲ ಅಂದ್ರೆ ಜೀವನದಾಗ ಭಾಳ ಅನಾಥ ಆಯ್ತದ. ಈ ಭೂಲೊಳಗೆ ಶಕ್ತಿ ಅದಂತೆ ಜಗತ್ತದ, ಶಕ್ತಿ ಇಲ್ಲ ಜಗತ್ತಿಲ್ಲ. ಜಗಜ್ಜನಿ ಅರ್ಥಾತ್ ನಮ್ಮ ಮನ್ಯಾಗ ಒಂದು ತಾಯಿ ತಂಗಿ ಇವ್ರೇನು ಇರ್ತಾರಲ್ಲ, ಶಕ್ತಿ ಸ್ವರೂಪ ಇವರಿಲ್ಲ. ಸ್ವಲ್ಪ ಹೊತ್ತು ಹೆಣ್ಮಕ್ಳಿಗೆ ಅದ್ರ ಬಟ್ಟಿಗೆ ಈಗಿನ ಟೈಮ್ನಾಗ ಭಾಳಷ್ಟು ಈಗ 9 ದಿವಸ ಒಂದು ತಾಯಿ ಭಾವ ಇಟ್ಕೊಂಡು ಮಾತಾಡ್ರಿ. ತಾಯಿ ಭಾವನೆಯಿಂದ ನೋಡ್ರಿ. ದೃಷ್ಟಿ ಚಂದಿಕ್ರಿ, ಮಾತು ಚಂದಿಕ್ರಿ. ಸ್ವಲ್ಪ ಈ ನವರಾತ್ರಿ ನಾವು ಇಟ್ಟು ಪಾಲಿಸಿದ್ವಿ ಅಂದ್ರೆ ಆ ತಾಯಿ ನಮಗೆ ಯಾ ದೇವಿ ಸರ್ವಭೂತಸು ಶಕ್ತಿ ರೂಪೇಣ ಸಂತಿಸ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತಸು ಶಾಂತಿ ರೂಪೇಣ ಸಂತಿಸ ನಮಸ್ತಸ್ಯೈ 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 ನಮೋ ನಮಃ. ಜೀವನದೊಳಗೆ ಒಂದು ಹರ ಶಕ್ತಿ ಆಗಲಿ, ಇಜ್ಜತ್ತಾಗಲಿ, ಕಿಮ್ಮತ್ತಾಗಲಿ, ಕೀರ್ತಿ ಆಗಲಿ, ಮಾನ ಆಗಲಿ, ಸಮಾನ ಆಗಲಿ ಒಂದು ತಾಯಿ ಮುಖಾಂತರ ನಾವು ಕೇಳ್ಕೊತೇವೆ. ಇವತ್ತಿನ ಟೈಮ್ ನೋಡ್ಬೇಕಾದ್ರೆ ಶಂಕರ ಪರಮಾತ್ಮ ಒಂದು ಶಕ್ತಿ ಸ್ವರೂಪದ ಒಂದು ಸಾಧನೆ ಮಾಡಿ
ಭಾಳಷ್ಟು ಹೇಳೋ ಭಾಳ ಅದ, ಬಟ್ ನಾವು ಏಟ್ ಮಾಡೋದು ಕಮ್ಮಿ ಅದ. ಇದು ನವರಾತ್ರದ ಭಾಳ ಚಂದ ತನಗೆ ತಿಳ್ಕೊಂಡು ನಾವು ಜೀವನ ಉಳಿತೇವೋ ಜೀವನ ಧನ್ಯ ಆಯ್ತದ, ಶುದ್ಧ ಆಯ್ತದ. ನವರಾತ್ರಿ ಪಾಲಿಸೋಣ, ಮಾಡೋಣ, ಮಾಡಿ ನೋಡ್ರಿ. ನಮಸ್ಕಾರ.